ಒಂದ್ ಕಡೆ ರಾಜ್ಯದಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ, ಎಲ್ಲೆಲ್ಲಿಯೂ ಕೂಡ ಖುಷಿ ಮನೆ ಮಾಡಿದೆ. ಮತ್ತೊಂದು ಕಡೆ ಸರ್ಕಾರಕ್ಕೆ ಮಾತ್ರ ಟೆನ್ಷನ್ ತಪ್ಪಿದ ಹಾಗೆ ಕಾಣಿಸ್ತಾ ಇಲ್ಲ. ಹನಿ ಟ್ರಾಪ್ನ ವಿಚಾರವಾಗಿ ಟೆನ್ಷನ್. ಹನಿ ಟ್ರಾಪ್ ಪಾಲಿಟಿಕ್ಸ್ ಬಳಿಕ ಮೊದಲ ಮಾತುಕತೆ ಸಿಎಂ ಸಿದ್ದರಾಮಯ್ಯ, ಸಚಿವ ಪರಮೇಶ್ವರ್, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸಚಿವ ರಾಜಣ್ಣ ಮತ್ತು ಪುತ್ರನ ಹನಿ ಟ್ರಾಪ್ ಸುಪಾರಿ ಚರ್ಚೆಯಾಗಿರೋದಿಲ್ಲಿ. ಹನಿ ಟ್ರಾಪ್ ವಿಚಾರವಾಗಿ ಮೂವರು ನಾಯಕರು ಚರ್ಚೆಯನ್ನು ನಡೆಸಿದ್ದಾರೆ. ಹೈಕಮಾಂಡ್ಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಈ ಮಾತುಕತೆ ನಡೆದಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ಗೆ ಮುಜುಗರ ತಪ್ಪಿಸುವ ನಿಟ್ಟಿನಲ್ಲಿ ಚರ್ಚೆಯಾಗಿದೆ. ಮಹತ್ವದ ಬೆಳವಣಿಗೆ. ಪಕ್ಷಕ್ಕೆ ಆಗ್ತಾ ಇರುವಂತಹ ಮುಜುಗರವನ್ನ ತಪ್ಪಿಸೋದಕ್ಕೆ ಈ ನಾಯಕರೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದಾರೆ. ಈ ಹನಿ ಟ್ರಾಪ್ ಗೊಂದಲ ಗದ್ದಲ ಜೋರಾಗಿ ಕೇಳಿ ಬಂದ ನಂತರ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಪರಮೇಶ್ವರ್ ಒಟ್ಟಿಗೆ ಒಂದ್ ಕಡೆ ಸೇರಿದ್ದಾರೆ. ಇದರ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಈ ನಾಯಕರು ಚರ್ಚೆಯನ್ನ ನಡೆಸಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಹನಿ ಟ್ರಾಪ್ ಗೊಂದಲ ಇಷ್ಟಕ್ಕೆ ಮುಗಿಯೋಂಗ್ ಕಾಣಲ್ಲ ಅಂತ ಸರ್ಕಾರದವರು, ಮತ್ತೊಂದು ಕಡೆ ಈ ಕೇಸನ್ನೇ ಬೇರೆ ರೀತಿಯ ದಿಕ್ಕು ತೋರಿಸುವಂತಹ ಕೆಲಸ ಆಗ್ತಾ ಇದೆ ಮತ್ತೊಂದು ಕಡೆ. ಸೊ ಸದ್ಯಕ್ಕೆ ಈ ನಾಯಕರಿಗೆ ಏನ್ ಟೆನ್ಷನ್ ಆಗಿದೆ ಈ ಹನಿ ಟ್ರಾಪ್ ವಿಚಾರದಿಂದ? ಹೈಕಮಾಂಡ್ಗೆ ಏನು ವರದಿ ಸಲ್ಲಿಸೋದು ಅನ್ನುವಂತ ವಿಚಾರವಾ ಅಥವಾ ಬೇರೆ ಏನು ಅಂತ? ಖಂಡಿತ ಶ್ರೀಪಾದ್, ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಮುಜುಗರ ಆಗಿದೆ ಅನ್ನುವಂಥದ್ದು ಇದರಲ್ಲಿ ಬಹಳ ಸ್ಪಷ್ಟವಾಗಿರತಕ್ಕಂಥದ್ದು. ಯಾಕಂದ್ರೆ ಹೈಕಮಾಂಡ್ ಕೂಡ ಇದರಲ್ಲಿ ಎಂಟ್ರಿ ಆಗಿ ಈಗಾಗಲೇ ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಯಾಕೆ ಈ ತರದ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಂಡ್ರಿ, ಸದನದಲ್ಲಿ ಯಾಕೆ ಪ್ರಸ್ತಾಪ ಮಾಡೋಕೆ ಬಿಟ್ರಿ, ಇದರಿಂದ ರಾಷ್ಟ್ರವ್ಯಾಪಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗಿರ್ತಕ್ಕಂಥದನ್ನ ಗಮನಿಸಿದ್ರಾ ಇಲ್ವಾ ಅನ್ನೋದನ್ನ ಹೈಕಮಾಂಡ್ ನಾಯಕರೇ ಈಗ ತರಾಟೆ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಒಂದು ರಾಜೇಂದ್ರ ಅವರು ದೂರು ಕೊಟ್ಟಿದ್ದಾರೆ, ಅದು ಒಂದು ಹಂತದಲ್ಲಿ ತನಿಖೆ ನಡೀತಾ ಇದೆ. ಇನ್ನು ಸಚಿವರಾದಂತಹ ರಾಜಣ್ಣ ಅವರು ಇದಾರಲ್ಲ, ಅವರು ಮನವಿ ಮಾಡ್ಕೊಂಡಿದ್ದಾರೆ. ದೂರ ಅಲ್ಲದೆ ಇದ್ರು ಕೂಡ ಅದರ ತನಿಖೆ ಮಾಡಲೇಬೇಕಾಗತ್ತೆ. ಈ ಒಂದು ತನಿಖೆಯಲ್ಲಿ ಏನಾದ್ರೂ ಕಾಂಗ್ರೆಸ್ ಪಕ್ಷದ ಒಂದಷ್ಟು ನಾಯಕರು ಅಥವಾ ಯಾರಾದ್ರೂ ಮುಖಂಡರು ಶಾಮೀಲಾಗಿದ್ದಾರಾ ಅನ್ನುವಂಥದ್ದು ಒಂದು ಆತಂಕಕ್ಕೆ ಇದ್ದೇ ಇದೆ. ಆತಂಕ ಕಾಂಗ್ರೆಸ್ ಪಕ್ಷದೊಳಗಡೆ. ಇದರಲ್ಲಿ ಏನಾದ್ರೂ ಬಹಿರಂಗ ಆಗಿದ್ದೇ ಆದಲ್ಲಿ ಅವರ ಹೆಸರುಗಳು ಮುಂದೆ ಕಾಂಗ್ರೆಸ್ ಪಕ್ಷಕ್ಕೂ ಇದು ಬಹಳ ಡ್ಯಾಮೇಜ್ ಅನ್ನ ಆಗ್ತಕ್ಕಂಥದ್ದು ಮತ್ತು ಮುಂದೆ ಯಾವ ರೀತಿಯಾದಂತಹ ಉತ್ತರವನ್ನು ಕೊಡಬೇಕಾದಂತ ಇಕ್ಕಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಸಿಲುಕಿಕೊಳ್ಳುತ್ತೆ. ಈಗಾಗಲೇ ದೆಹಲಿಗೆ ಹೋಗೋಕೆ ಸಿಎಂ ಅವರ ಟೈಮ್ ಟೇಬಲ್ ಫಿಕ್ಸ್ ಆಗಿದೆ. ಈ ಸಂದರ್ಭದಲ್ಲಿ ಒಂದಷ್ಟು ಸ್ಪಷ್ಟನೆಯನ್ನ ಹೈಕಮಾಂಡ್ ನಾಯಕರಿಗೆ ಕೊಡಬೇಕಾಗುತ್ತೆ. ಯಾಕಂದ್ರೆ ಇಷ್ಟೊಂದು ಹಂತದ ಮಟ್ಟಿಗೆ ಯಾಕೆ ಈ ಒಂದು ಪ್ರಕರಣವನ್ನು ಬೆಳೆಯಕ್ ಬಿಟ್ರೆ ಅನ್ನೋದೇ ಮೂಲ ಪ್ರಶ್ನೆ ಹೈಕಮಾಂಡ್. ಏಕಾಏಕಿ ಸದನದಲ್ಲಿ ಪ್ರಸ್ತಾಪ ಮಾಡ್ತಾರೆ ಅನ್ನೋದಾದ್ರೆ ಸಿಎಂ ಆಗಿ ನಿಮಗೆ ತಡೆಯಕ್ಕಾಗ್ಲಿಲ್ವಾ ಅನ್ನುವಂಥದ್ದು ಮೂಲಭೂತವಾದಂತಹ ಪ್ರಶ್ನೆ ಹೈಕಮಾಂಡ್ ಕಡೆ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದೇನಾದ್ರೂ ಪ್ರಕರಣ ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಯಾರಾದ್ರೂ ಹೆಸರುಗಳು ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ನಾಯಕರ ಹೆಸರುಗಳೇ ಆಚೆ ಬಂದಿದ್ದೆ ಆದಲ್ಲಿ ಇದು ಒಂದು ರೀತಿಯಾದಂತಹ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನುವಂತ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿಯ ತನಿಖೆ ನಡೀತಾ ಇದೆ, ಈ ತನಿಖೆ ಎಷ್ಟರ ಮಟ್ಟಿಗೆ ಪ್ರಗತಿ ಆಗಿದೆ, ಇದರಲ್ಲಿ ಏನೆಲ್ಲ ಅಂಶಗಳು ಬೆಳಕಿಗೆ ಬಂದಿದ್ದಾವೆ ಅನ್ನುವಂಥದ್ದು ಮೂವರು ನಾಯಕರು ಚರ್ಚೆ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ತನಿಖೆ ಯಾವ ದಿಕ್ಕಿನ ಹತ್ರ ಹೋಗಬೇಕು ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ ಇದೆಲ್ಲೋ ಒಂದ್ ಕಡೆ ಇದನ್ನ ಪ್ರಕರಣವನ್ನು ಹಳ್ಳಾಡಿಸುವಂತ ಲೆಕ್ಕಾಚಾರದಲ್ಲಿ ಈ ಒಂದು ಬೆಳವಣಿಗೆಗಳು ಆಗ್ತಾ ಇದಾವೆ. ಆ ಕಾರಣಕ್ಕಾಗಿ ಗಂಭೀರ ಸ್ವರೂಪದ ಮುಂದಿನ ದಿನಗಳಲ್ಲಿ ಗಂಭೀರ ಸ್ವರೂಪ ಪಡೆದುಕೊಳ್ಳಬಾರದು ಅನ್ನುವಂತ ಕಾರಣಕ್ಕಾಗಿ ಪೂರ್ವನಿಯೋಜಿತವಾಗಿ ಒಂದಷ್ಟು ಮೀಟಿಂಗ್ ಗಳನ್ನ ಮಾಡುವ ಮೂಲಕ ಪ್ರಕರಣವನ್ನ ಎಲ್ಲೋ ಒಂದು ರೀತಿಯಲ್ಲಿ ಹತ್ತಿಕ್ಕುವಂತ ಕೆಲಸ ಆಗ್ತಾ ಇದೆ. ಶ್ರೀಪಾದ್, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಂದ್ ಕಡೆ ರಾಜ್ಯದಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ, ಎಲ್ಲೆಲ್ಲಿಯೂ ಕೂಡ ಖುಷಿ ಮನೆ ಮಾಡಿದೆ. ಮತ್ತೊಂದು ಕಡೆ ಸರ್ಕಾರಕ್ಕೆ ಮಾತ್ರ ಟೆನ್ಷನ್ ತಪ್ಪಿದ ಹಾಗೆ ಕಾಣಿಸ್ತಾ ಇಲ್ಲ. ಹನಿ ಟ್ರಾಪ್ನ ವಿಚಾರವಾಗಿ ಟೆನ್ಷನ್. ಹನಿ ಟ್ರಾಪ್ ಪಾಲಿಟಿಕ್ಸ್ ಬಳಿಕ ಮೊದಲ ಮಾತುಕತೆ ಸಿಎಂ ಸಿದ್ದರಾಮಯ್ಯ, ಸಚಿವ ಪರಮೇಶ್ವರ್, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸಚಿವ ರಾಜಣ್ಣ ಮತ್ತು ಪುತ್ರನ ಹನಿ ಟ್ರಾಪ್ ಸುಪಾರಿ ಚರ್ಚೆಯಾಗಿರೋದಿಲ್ಲಿ. ಹನಿ ಟ್ರಾಪ್ ವಿಚಾರವಾಗಿ ಮೂವರು ನಾಯಕರು ಚರ್ಚೆಯನ್ನು ನಡೆಸಿದ್ದಾರೆ. ಹೈಕಮಾಂಡ್ಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಈ ಮಾತುಕತೆ ನಡೆದಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ಗೆ ಮುಜುಗರ ತಪ್ಪಿಸುವ ನಿಟ್ಟಿನಲ್ಲಿ ಚರ್ಚೆಯಾಗಿದೆ. ಮಹತ್ವದ ಬೆಳವಣಿಗೆ. ಪಕ್ಷಕ್ಕೆ ಆಗ್ತಾ ಇರುವಂತಹ ಮುಜುಗರವನ್ನ ತಪ್ಪಿಸೋದಕ್ಕೆ ಈ ನಾಯಕರೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದಾರೆ. ಈ ಹನಿ ಟ್ರಾಪ್ ಗೊಂದಲ ಗದ್ದಲ ಜೋರಾಗಿ ಕೇಳಿ ಬಂದ ನಂತರ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಪರಮೇಶ್ವರ್ ಒಟ್ಟಿಗೆ ಒಂದ್ ಕಡೆ ಸೇರಿದ್ದಾರೆ. ಇದರ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಈ ನಾಯಕರು ಚರ್ಚೆಯನ್ನ ನಡೆಸಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಹನಿ ಟ್ರಾಪ್ ಗೊಂದಲ ಇಷ್ಟಕ್ಕೆ ಮುಗಿಯೋಂಗ್ ಕಾಣಲ್ಲ ಅಂತ ಸರ್ಕಾರದವರು, ಮತ್ತೊಂದು ಕಡೆ ಈ ಕೇಸನ್ನೇ ಬೇರೆ ರೀತಿಯ ದಿಕ್ಕು ತೋರಿಸುವಂತಹ ಕೆಲಸ ಆಗ್ತಾ ಇದೆ ಮತ್ತೊಂದು ಕಡೆ. ಸೊ ಸದ್ಯಕ್ಕೆ ಈ ನಾಯಕರಿಗೆ ಏನ್ ಟೆನ್ಷನ್ ಆಗಿದೆ ಈ ಹನಿ ಟ್ರಾಪ್ ವಿಚಾರದಿಂದ? ಹೈಕಮಾಂಡ್ಗೆ ಏನು ವರದಿ ಸಲ್ಲಿಸೋದು ಅನ್ನುವಂತ ವಿಚಾರವಾ ಅಥವಾ ಬೇರೆ ಏನು ಅಂತ?
ಖಂಡಿತ ಶ್ರೀಪಾದ್, ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಮುಜುಗರ ಆಗಿದೆ ಅನ್ನುವಂಥದ್ದು ಇದರಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಹೈಕಮಾಂಡ್ ಕೂಡ ಇದರಲ್ಲಿ ಎಂಟ್ರಿ ಆಗಿ ಈಗಾಗಲೇ ಒಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಯಾಕೆ ಈ ತರದ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಂಡ್ರಿ, ಸದನದಲ್ಲಿ ಯಾಕೆ ಪ್ರಸ್ತಾಪ ಮಾಡೋಕೆ ಬಿಟ್ರಿ, ಇದರಿಂದ ರಾಷ್ಟ್ರವ್ಯಾಪಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗಿರ್ತಕ್ಕಂಥದನ್ನ ಗಮನಿಸಿದ್ರಾ ಇಲ್ವಾ ಅನ್ನೋದನ್ನ ಹೈಕಮಾಂಡ್ ನಾಯಕರ ಈಗ ತರಾಟೆ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಒಂದು ರಾಜೇಂದ್ರ ಅವರು ದೂರು ಕೊಟ್ಟಿದ್ದಾರೆ, ಅದು ಒಂದು ಹಂತದಲ್ಲಿ ತನಿಖೆ ನಡೀತಾ ಇದೆ. ಇನ್ನು ಸಚಿವರಾದಂತಹ ರಾಜಣ್ಣ ಅವರು ಇದಾರಲ್ಲ, ಅವರು ಮನವಿ ಮಾಡ್ಕೊಂಡಿದ್ದಾರೆ, ದೂರ ಅಲ್ಲದೆ ಇದ್ರು ಕೂಡ ಅದರ ತನಿಖೆ ಮಾಡಲೇಬೇಕಾಗುತ್ತೆ. ಈ ಒಂದು ತನಿಖೆಯಲ್ಲಿ ಏನಾದ್ರೂ ಕಾಂಗ್ರೆಸ್ ಪಕ್ಷದ ಒಂದಷ್ಟು ನಾಯಕರು ಅಥವಾ ಯಾರಾದ್ರೂ ಮುಖಂಡರು ಶಾಮೀಲಾಗಿದ್ದಾರಾ ಅನ್ನುವಂಥದ್ದು ಒಂದು ಆತಂಕಕ್ಕೆ ಇದ್ದೇ ಇದೆ. ಆತಂಕ ಕಾಂಗ್ರೆಸ್ ಪಕ್ಷದೊಳಗಡೆ ಇದರಲ್ಲಿ ಏನಾದ್ರೂ ಬಹಿರಂಗ ಆಗಿದ್ದೇ ಆದಲ್ಲಿ ಅವರ ಹೆಸರುಗಳು ಮುಂದೆ ಕಾಂಗ್ರೆಸ್ ಪಕ್ಷಕ್ಕೂ ಇದು ಬಹಳ ಡ್ಯಾಮೇಜ್ ಅನ್ನ ಆಗ್ತಕ್ಕಂಥದ್ದು ಮತ್ತು ಮುಂದೆ ಈ ಯಾವ ರೀತಿಯಾದಂತಹ ಉತ್ತರವನ್ನು ಕೊಡಬೇಕಾದಂತ ಇಕ್ಕಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಸಿಲುಕಿಕೊಳ್ಳುತ್ತೆ. ಈಗಾಗಲೇ ದೆಹಲಿಗೆ ಹೋಗೋಕೆ ಸಿಎಂ ಅವರ ಟೈಮ್ ಟೇಬಲ್ ಫಿಕ್ಸ್ ಆಗಿದೆ. ಈ ಸಂದರ್ಭದಲ್ಲಿ ಒಂದಷ್ಟು ಸ್ಪಷ್ಟನೆಯನ್ನ ಹೈಕಮಾಂಡ್ ನಾಯಕರಿಗೆ ಕೊಡಬೇಕಾಗುತ್ತೆ. ಯಾಕಂದ್ರೆ ಇಷ್ಟೊಂದು ಹಂತದ ಮಟ್ಟಿಗೆ ಯಾಕೆ ಈ ಒಂದು ಪ್ರಕರಣವನ್ನು ಬೆಳೆಯಕ್ ಬಿಟ್ರೆ ಅನ್ನೋದೇ ಮೂಲ ಪ್ರಶ್ನೆ ಹೈಕಮಾಂಡ್. ಏಕಾಏಕಿ ಸದನದಲ್ಲಿ ಪ್ರಸ್ತಾಪ ಮಾಡ್ತಾರೆ ಅನ್ನೋದಾದ್ರೆ ಸಿಎಂ ಆಗಿ ನಿಮಗೆ ತಡೆಯಕ್ಕಾಗ್ಲಿಲ್ವಾ ಅನ್ನುವಂಥದ್ದು ಮೂಲಭೂತವಾದಂತಹ ಪ್ರಶ್ನೆ ಹೈಕಮಾಂಡ್ ಕಡೆ ಇರತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದೇನಾದ್ರೂ ಪ್ರಕರಣ ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಯಾರಾದ್ರೂ ಹೆಸರುಗಳು ಅದರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ನಾಯಕರ ಹೆಸರುಗಳೇ ಆಚೆ ಬಂದಿದ್ದೆ ಆದಲ್ಲಿ ಇದು ಒಂದು ರೀತಿಯಾದಂತಹ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನುವಂತ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿಯ ತನಿಖೆ ನಡೀತಾ ಇದೆ, ಈ ತನಿಖೆ ಎಷ್ಟರ ಮಟ್ಟಿಗೆ ಪ್ರಗತಿ ಆಗಿದೆ, ಇದರಲ್ಲಿ ಏನೆಲ್ಲ ಅಂಶಗಳು ಬೆಳಕಿಗೆ ಬಂದಿದ್ದಾವೆ ಅನ್ನುವಂಥದ್ದು ಮೂವರು ನಾಯಕರು ಚರ್ಚೆ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ತನಿಖೆ ಯಾವ ದಿಕ್ಕಿನತ್ರ ಹೋಗಬೇಕು ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ ಇದು ಎಲ್ಲೋ ಒಂದ್ ಕಡೆ ಇದನ್ನ ಪ್ರಕರಣವನ್ನು ಹಳ್ಳಾಡಿಸುವಂತ ಲೆಕ್ಕಾಚಾರದಲ್ಲಿ ಈ ಒಂದು ಬೆಳವಣಿಗೆಗಳು ಆಗ್ತಾ ಇದಾವೆ. ಆ ಕಾರಣಕ್ಕಾಗಿ ಗಂಭೀರ ಸ್ವರೂಪದ ಮುಂದಿನ ದಿನಗಳಲ್ಲಿ ಗಂಭೀರ ಸ್ವರೂಪ ಪಡೆದುಕೊಳ್ಳಬಾರದು ಅನ್ನುವಂತ ಕಾರಣಕ್ಕಾಗಿ ಪೂರ್ವನಿಯೋಜಿತವಾಗಿ ಒಂದಷ್ಟು ಮೀಟಿಂಗ್ ಗಳನ್ನ ಮಾಡುವ ಮೂಲಕ ಪ್ರಕರಣವನ್ನ ಎಲ್ಲೋ ಒಂದು ರೀತಿಯಲ್ಲಿ ಹತ್ತಿಕ್ಕುವಂತ ಕೆಲಸ ಆಗ್ತಾ ಇದೆ. ಶ್ರೀಪಾದ್, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಂದ್ ಕಡೆ ರಾಜ್ಯದಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ, ಎಲ್ಲೆಲ್ಲಿಯೂ ಕೂಡ ಖುಷಿ ಮನೆ ಮಾಡಿದೆ. ಮತ್ತೊಂದು ಕಡೆ ಸರ್ಕಾರಕ್ಕೆ ಮಾತ್ರ ಟೆನ್ಷನ್ ತಪ್ಪಿದ ಹಾಗೆ ಕಾಣಿಸ್ತಾ ಇಲ್ಲ. ಹನಿ ಟ್ರಾಪ್ ನ ವಿಚಾರವಾಗಿ ಟೆನ್ಷನ್. ಹನಿ ಟ್ರಾಪ್ ಪಾಲಿಟಿಕ್ಸ್ ಬಳಿಕ ಮೊದಲ ಮಾತುಕತೆ ಸಿಎಂ ಸಿದ್ದರಾಮಯ್ಯ, ಸಚಿವ ಪರಮೇಶ್ವರ್, ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ. ಸಚಿವ ರಾಜಣ್ಣ ಮತ್ತು ಪುತ್ರನ ಹನಿ ಟ್ರಾಪ್ ಸುಪಾರಿ ಚರ್ಚೆಯಾಗಿರೋದಿಲ್ಲಿ. ಹನಿ ಟ್ರಾಪ್ ವಿಚಾರವಾಗಿ ಮೂವರು ನಾಯಕರು ಚರ್ಚೆಯನ್ನು ನಡೆಸಿದ್ದಾರೆ. ಹೈಕಮಾಂಡ್ಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಈ ಮಾತುಕತೆ ನಡೆದಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ಗೆ ಮುಜುಗರ ತಪ್ಪಿಸುವ ನಿಟ್ಟಿನಲ್ಲಿ ಚರ್ಚೆಯಾಗಿದೆ. ಮಹತ್ವದ ಬೆಳವಣಿಗೆ. ಪಕ್ಷಕ್ಕೆ ಆಗ್ತಾ ಇರುವಂತಹ ಮುಜುಗರವನ್ನ ತಪ್ಪಿಸೋದಕ್ಕೆ ಈ ನಾಯಕರೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದಾರೆ. ಈ ಹನಿ ಟ್ರ್ಯಾಪ್ ಗೊಂದಲ ಗದ್ದಲ ಜೋರಾಗಿ ಕೇಳಿ ಬಂದ ನಂತರ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಪರಮೇಶ್ವರ್ ಒಟ್ಟಿಗೆ ಒಂದ್ ಕಡೆ ಸೇರಿದ್ದಾರೆ. ಇದರ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಈ ನಾಯಕರು ಚರ್ಚೆಯನ್ನ ನಡೆಸಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಹನಿ ಟ್ರ್ಯಾಪ್ ಗೊಂದಲ ಇಷ್ಟ